ಇವತ್ತಿಗೆ ಚಾಲೆಂಜ್ ಸ್ಟಾರ್ಟ್ ಮಾಡಿ 25 ಡೇಸ್ ಕಂಪ್ಲೀಟ್ ಆಯಿತು. 25 ಡೇಸಲ್ಲಿ ಬಿಸ್ನೆಸ್ಸಲ್ಲಿ 73,000, ಟ್ರೇಡಿಂಗಲ್ಲಿ 24,000 ಪ್ರಾಫಿಟ್ ಆಗಿದೆ. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಜಾಸ್ತಿ ಉಂಟು, ಯಾಕಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ, ಆಲ್ಮೋಸ್ಟ್ ಒಂದು 6.5 ಲ್ಯಾಕ್ ತನಕ ಇನ್ವೆಸ್ಟ್ಮೆಂಟ್ ಆಗಿದೆ. ಬಟ್ ಟ್ರೇಡಿಂಗಲ್ಲಿ ನಾನು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದೆ $29, ಹತ್ರ ಒಂದು 2,700 ಆ ಥರ. ಬಟ್ ಟ್ರೇಡಿಂಗಲ್ಲಿ ಅಷ್ಟು ಸುಲಭ ಇಲ್ಲ, ಈ ಫಸ್ಟ್ ಲೈನ್ ಮಾಡೋದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಸ್ಟ್ರೆಸ್ ಉಂಟು ಅದರಲ್ಲಿ. ಮತ್ತು ಅದು ಎಲ್ಲ ಟೈಮ್ಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕೆ. ನಾನು ಇನ್ನೂ ಜಸ್ಟ್ ಕಲಿತಾ ಇದ್ದೇನೆ ಅಷ್ಟೇ. 25 ಡೇಸ್ ಹೋದೋದೇ ಗೊತ್ತಾಗೋದಿಲ್ಲ. ಬಟ್ ಡೈಲಿ ಪೋಸ್ಟ್ ಮಾಡೋದು ತುಂಬ ಕಷ್ಟ ಮಾರೆ. ಡೈಲಿ ಎಂತ ಪೋಸ್ಟ್ ಮಾಡೋದು? ನಂದು ವಿಡಿಯೋ ನೋಡುವಾಗ ನನಗೆ ಬೇಜಾರಾಗ್ತದೆ ಮಾರೆ, ನೋಡ್ಲಿಕ್ಕೆ ಆಗೋದಿಲ್ಲ. ವೆಯ್ಟ್ ಲಾಸ್ ಪರವಾಗಿಲ್ಲ, 25 ಡೇಸಲ್ಲಿ 2 kg ಡೌನ್ ಆಗಿದ್ದೇನೆ. ಇನ್ನು 75 ಡೇಸ್ ಉಂಟು. 75 ಡೇಸಲ್ಲಿ ನನಗೆ ಇನ್ನೂ 8 kg ಡೌನ್ ಆಗಬೇಕು. ಆಗಲೇಬೇಕು ಈ ಸಲ. ಒಂದು 75 ನನಗೆ 75ಗೆ ಬರಲೇಬೇಕು ನಾನು, ಎಂತಾದರೂ ಮಾಡಿ ಅಡಿಮೇಲಾಗಿ. ಸಜ್ಜನೆ ಮತ್ತೆ ಎಂತ ಇಲ್ಲ ಹೇಳಲಿಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.